ವಿಧಾನ ಪರಿಷತ್ನಲ್ಲಿ ವಕ್ಫ್ ಆಸ್ತಿ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಚರ್ಚೆ ದೊಡ್ಡ ಮಟ್ಟದಲ್ಲಿ ಕಾವೇರಿತು ಕೂಡ. ಆಡಳಿತ ಸರ್ಕಾರ ಮತ್ತು ಹಾಗೆಯೇ ಪ್ರತಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ ನಡೆಯಿತು. ಪರಿಷತ್ ಕಲಾಪದಲ್ಲಿ ಭಾರೀ ಗದ್ದಲ ಸೃಷ್ಟಿ ಆಯಿತು, ಕೋಲಾಹಲ ಆಯಿತು. ನಾಳೆ ಬೆಳಿಗ್ಗೆ 10:30ಕ್ಕೆ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. 1500 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರರು ಹುಟ್ಟಿರಲಿಲ್ಲ. ಭಾರತದಲ್ಲಿ ಆಗಂತೂ ಮುಸ್ಲಿಂ ಧರ್ಮವೇ ಇರಲಿಲ್ಲ. 1500 ವರ್ಷದ ಹಿಂದಿನ ಸೋಮೇಶ್ವರ ದೇವಸ್ಥಾನದ ಆಸ್ತಿ ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಅಂತೇಳಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದ. ಅಶಾಂತಿ ಹುಟ್ಟು ಹಾಕ್ತಾ ಇರೋರು ಯಾರು ಎಂಬುದೇ ಗೊತ್ತಾಗ್ತಾ ಇಲ್ಲ ಎನ್ನುವುದಾಗಿ ಪ್ರತಿಪಕ್ಷ ನಾಯಕರು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಪರಿಷತ್ ಕಲಾಪದಲ್ಲಿ ಭಾರೀ ಗದ್ದಲ ಕೋಲಾಹಲಕ್ಕೆ ಕಾರಣವಾದಂಥ ವಿಚಾರ ಅಂತ ಹೇಳಿದ್ರೆ ಅದು ವಕ್ಫ್ ಆಸ್ತಿ ವಿಚಾರ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ವಿಚಾರಗಳ ಕುರಿತು ಇವತ್ತು ಚರ್ಚೆ ಆಗಿದೆ. ದೊಡ್ಡ ಮಟ್ಟದ ಗದ್ದಲಕ್ಕೂ ಕೂಡ ಸದನ ಸಾಕ್ಷಿ ಆಯಿತು. ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ವಕ್ಫ್ ಆಸ್ತಿ. ಆಡಳಿತ ಹಾಗೇನೆ ಪ್ರತಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ವಕ್ಫ್ ಆಸ್ತಿ ವಿಚಾರ ಚರ್ಚೆ ಆಯಿತು. ಸರ್ಕಾರದಿಂದ ಏನು ನೋಟಿಸ್ ಬಂದಿತ್ತು ರೈತರ ಜಮೀನುಗಳಿಗೆ, ಇದೇ ವಿಚಾರವಾಗಿ ಇವತ್ತು ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದ್ರು. ವಿಪಕ್ಷಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಯಿತು. ಇಲ್ಲಿ ವಿಪಕ್ಷದವರು ಮುಂದಿಟ್ಟಿರುವಂಥ ಒಂದಷ್ಟು ವಿಚಾರಗಳನ್ನ ಕ್ಲಿಯರ್ ಆಗಿ ಗಮನಿಸ್ತಾ ಹೋಗೋದಾದ್ರೆ 1500 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರರು ಹುಟ್ಟೇ ಇರಲಿಲ್ಲ. ಭಾರತದಲ್ಲಂತೂ ಆಗ ಮುಸ್ಲಿಂ ಧರ್ಮ ಇರಲೇ ಇರಲಿಲ್ಲ. ಆ ಹಿಂದೆ ಸೋಮೇಶ್ವರ ದೇವಸ್ಥಾನ ಅದು ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು. ಹಾಗಾದ್ರೆ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಹುಟ್ಟು ಹಾಕ್ತಾ ಇರೋದು ಯಾರು? ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇದೆ. ಒಟ್ಟು 10 ದಿನಗಳ ಅಧಿವೇಶನ. ಇವತ್ತು ಮೊದಲ ದಿನ. ಸಾಕಷ್ಟು ವಿಚಾರಗಳು ಮೇಲ್ಮನೆ ಕೆಳಮನೆ ಎರಡೂ ಕಡೆಯಲ್ಲೂ ಪ್ರಸ್ತಾಪ ಆಯಿತು. ಆದರೆ ಸರಿಯಾಗಿ ಚರ್ಚೆ ಆಯ್ತಾ ಇದೇ ವಿಚಾರ ಎನ್ನುವುದಾಗಿ ಪ್ರಶ್ನೆಗಳು ಇವೆ. ಭಾರತದ ಸಂವಿಧಾನ, ಭಾರತದ ಜನಗಳಾದ ನಾವು ಭಾರತವನ್ನೊಂದು ಸಾರ್ವಭೌಮ ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು. ವಿಧಾನ ಪರಿಷತ್ನಲ್ಲಿ ಇವತ್ತು ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣವಾಗಿದ್ದು ವಕ್ಫ್ ಆಸ್ತಿ ವಿಚಾರ. ಒಂದು ಕಡೆಯಲ್ಲಿ ವಿರೋಧ ಪಕ್ಷದವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಗದ್ದಲ ಗಲಾಟೆಗಳಿಗೆ ಸದನ ಸಾಕ್ಷಿಯಾಯಿತು. ಪರಿಷತ್ ಕಲಾಪದಲ್ಲಿ ಭಾರೀ ಗದ್ದಲ ಕೋಲಾಹಲ ನಡೆದಿರುವುದಕ್ಕೆ ಕಾರಣ ವಕ್ಫ್ ಆಸ್ತಿ ವಿಚಾರ. ನಾಳೆ ಬೆಳಗ್ಗೆ 10:30ಕ್ಕೆ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಿರುವಂಥ ವಿಚಾರಗಳ ಕುರಿತು ನೋಡ್ತಾ ಹೋಗೋದಾದರೆ 1500 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರ್ ಹುಟ್ಟೇ ಇರಲಿಲ್ಲ. ಭಾರತದಲ್ಲಂತೂ ಆಗ ಮುಸ್ಲಿಂ ಧರ್ಮ ಇರಲೇ ಇರಲಿಲ್ಲ. 1500 ವರ್ಷದ ಹಿಂದಿನ ಸೋಮೇಶ್ವರ ದೇವಸ್ಥಾನ ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಅಂತೇಳಿ ವಿರೋಧ ಪಕ್ಷದವರು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಇದೇ ವಿಚಾರ ದೊಡ್ಡ ಮಟ್ಟದ ಕೋಲಾಹಲ, ಗದ್ದಲ ಎಲ್ಲದಕ್ಕೂ ಕೂಡ ಕಾರಣ ಆಯಿತು. ಅಶಾಂತಿ ಹುಟ್ಟು ಹಾಕ್ತಾ ಇರೋದು ಯಾರು ಎಂಬುದು ಗೊತ್ತಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಸರ್ಕಾರ ಏನು ಮಾಡಬೇಕು? ಇದಕ್ಕೆ ಕೋರ್ಟ್ಗಳು ಏನು ಮಾಡಬೇಕು? ನೋಡಿ, ನಮ್ಮಲ್ಲಿ
ಸರ್ಕಾರ ಅಧಿಕಾರ ನಡೆಸುತ್ತೆ. ಸರ್ಕಾರದ ತೀರ್ಮಾನಗಳನ್ನು ಪ್ರಶ್ನಿಸುವ ಕೋರ್ಟ್ಗಳಿವೆ. ನ್ಯಾಯಾಧೀಕರಣಕ್ಕೆ ಅದಕ್ಕೆ ಪರಮಾಧಿಕಾರ ಇದೆ. ಅದನ್ನು ಮೀರಿದ ಪರಮಾಧಿಕಾರವನ್ನು ಯಾವುದಕ್ಕಾದ್ರೂ ಕೊಡಬಹುದೇ ದೇಶದಲ್ಲಿ? ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನಕ್ಕೆ ಯಾವ ರೀತಿಯ ಬೆಲೆ ಇದೆ? ಇವೆಲ್ಲ ಪ್ರಶ್ನೆಗಳು ಮೂಡ್ತವೆ. ಆ ಕಾರಣದಿಂದ ಇವತ್ತೇನು ವಕಫ್ ಬೋರ್ಡ್ನಲ್ಲಿ ಈ ರೀತಿಯ ವಿಚಾರಗಳು ಬರ್ತಾ ಇದೆ, ಇದು ಮೂಲಕ್ಕೆ ಹೋಗಿ ನೋಡಬೇಕು. ಯಾಕೆ ಇದು ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಔಷಧಿ ಅಲ್ಲಿ ಕೊಡಬೇಕು ಬೇರಿಗೆ. ಇಲ್ಲ ಅಂತಂದ್ರೆ ಬೀದಿಯಲ್ಲಿ ಇವತ್ತು ಅಲಿತಾ ಇದ್ದಾರೆ ಜನರು, ಕೋರ್ಟ್ಗಳಿಗೆ ಹೋಗ್ತಾ ಇದ್ದಾರೆ. ಅನೇಕ ಕೋರ್ಟ್ಗಳಲ್ಲಿ ಅದು ಒಪ್ಪಿಗೆನೇ ಆಗ್ತಾ ಇಲ್ಲ, ಆ ಕೇಸನ್ನೇ ತಗೊಳ್ಳೋದಿಲ್ಲ. ಏನು ಮಾಡ್ಬೇಕು ಇದಕ್ಕೆ? ಈ ಕಾರಣದಿಂದಲೇ ನಾವು ಇವತ್ತು ಏನು ನಮ್ಮ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನ ಸದನದಲ್ಲಿ ಇಡ್ಲಿಕ್ಕೆ ನಾವು ವಿಜಯಪುರ ವಕ್ಫ್ ವಿರುದ್ಧ ನಿಲ್ಲದ ಹೋರಾಟ ಆದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.